ಇವೆಲ್ಲ ಆಶ್ಚರ್ಯ ಆಗುವಂತಹ ಟಿಪ್ಸ್ಗಳು. ಒದ್ದೆ ಆಗಿರುವ ಟವಲನ್ನು ಬಿಸಿ ತವದ ಮೇಲೆ ಹಾಕಿ ನೋಡಿ, ನೀವೇ ಶಾಕ್ ಆಗ್ತೀರಾ. ಹೆಣ್ಣು ಮಕ್ಕಳ ಪೀರಿಯಡ್ಸ್ ನೋವಾದಾಗ ಹೊಟ್ಟೆ ನೋವಿನಿಂದ ಬಳಲ್ತಾ ಇದ್ದೀರಾ? ಹಾಗಿದ್ರೆ ಈ ವಿಡಿಯೋ ನೋಡಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ನೋಡೋಣ. ಜೋಳ. ಈ ಜೋಳ ಎಲ್ಲರಿಗೂ ಇಷ್ಟ ಆಗುತ್ತೆ. ಸಿಪ್ಪೆಯನ್ನು ತೆಗೆದುಬಿಡ್ತೀವಿ. ಸಿಪ್ಪೆ ತೆಗೆದು ಆ ನಾರು ಬರುತ್ತಲ್ಲ, ಆ ನಾರು ಕೂಡ ಬಿಸಾಕ್ತೀವಿ. ಈ ನಾರು ತುಂಬ ಆರೋಗ್ಯವರ್ಧಿನಿ ಅಂತಲೇ ಹೇಳ್ಬೋದು. ಈ ನಾರು ಹೊಟ್ಟೆ ನೋವಿನ ಸಮಸ್ಯೆ ಇದ್ದರೆ ತಕ್ಷಣದಲ್ಲಿ ಪರಿಹಾರವಾಗುತ್ತೆ. ಇಲ್ಲಿ ನಾನು ನಾರನ್ನು ತೊಗೊಂಡಿದ್ದೀನಿ, ಜೋಳದ ನಾರನ್ನು. ಸ್ವಲ್ಪ ನಾರನ್ನು ರೇಷ್ಮೆ ನಾರು ಅಂತ ಹೇಳ್ತೀವಿ. ಈ ರೇಷ್ಮೆ ನಾರು ಸ್ವಲ್ಪನೇ ತಕ್ಕೊಳ್ತಾ ಇದ್ದೀನಿ 2 ಜೋಳದಿಂದ. ಈ ರೀತಿ ತೆಗೆದು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಚೆನ್ನಾಗಿ ಕುದೀತಾ ಇದೆ ಒಂದು ಗ್ಲಾಸ್ ನೀರು. ಕುದೀತಿರುವ ನೀರಿಗೆ ತೊಳೆದಿರುವ ಈ ಒಂದು ಜೋಳದ ನಾರನ್ನು, ರೇಷ್ಮೆ ನಾರನ್ನು ಹಾಕ್ತಾಯಿದ್ದೀನಿ. ಹಾಕಿ ಒಂದು 2 ನಿಮಿಷ ಕುದಿಸ್ಕೊಳ್ಬೇಕು. ಸೋಂಪು ಕಾಳು ಒಂದು ಅರ್ಧ ಚಮಚ ಹಾಕಿ, ಒಂದು ಅರ್ಧ ಚಮಚ ಜೀರಿಗೆಯನ್ನು ಹಾಕಿ ಈ ನೀರನ್ನು ಚೆನ್ನಾಗಿ ಕುದಿಸಿ. ಹೊಟ್ಟೆ ನೋವಿನ ಸಮಸ್ಯೆ ಏನಾದರೂ ಇತ್ತು ನಿಮಗೆ ಅಂದರೆ ತಕ್ಷಣದಲ್ಲಿ ಪರಿಹಾರ ಆಗುತ್ತೆ. ಪೀರಿಯಡ್ಸ್ ಟೈಮಲ್ಲಿ ಬರುವಂತಹ ನೋವು ಕೂಡ ವಾಸಿಯಾಗುತ್ತೆ. ಟ್ರೈ ಮಾಡಿ ನೋಡಿ. ಬನ್ನಿ 2ನೇ ಟಿಪ್ಸನ್ನು ನೋಡ್ಕೊಂಬರೋಣ. ಈ ಚಳಿಗಂತೂ ಹಿಂಬಡಿ ಚೆನ್ನಾಗಿ ಒಡೆದೋಗಿರುತ್ತೆ. ಅದಕ್ಕೆ ಜಸ್ಟ್ ಹೀಗೆ ಮಾಡಿ, 1 ಚಮಚದಷ್ಟು ಹರಳೆಣ್ಣೆ, ಅರ್ಧ ಚಮಚ ಅರಿಶಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ರಾತ್ರಿ ಸಮಯದಲ್ಲಿ ಕಾಲನ್ನು ಚೆನ್ನಾಗಿ ತೊಳೆದು ಒರೆಸಿ ಇದನ್ನು ಹಚ್ಚಬೇಕು. ಬೆಳಗ್ಗೆ ಒಳಗೆ ಅದು ಸ್ವಲ್ಪ ಮೆತ್ತಗಾಗಿ ಹಾಯ್ ಅನಿಸುತ್ತೆ. ಬನ್ನಿ 4ನೇ ಟಿಪ್ಸನ್ನು ನೋಡ್ಕೊಂಬರೋಣ. ನಾವಿಲ್ಲಿ ತೆಂಗಿನ ಚಿಪ್ಪಿನ ಒಂದು ಬಿಸಾಕ್ಬಿಡ್ತೀವಿ ನಾವು. ತೆಂಗಿನ ಚಿಪ್ಪಿನ ಈ ರೀತಿ ಸುಟ್ಕೊಂಡು ಕರ್ಕಲು ಮಾಡಿಕೊಂಡು ಸ್ವಲ್ಪ ನೀರಲ್ಲಿ ಹಾಕಿ ತಣ್ಣಗೆ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೈಸಾಗಿ ಪುಡಿ ಮಾಡ್ಕೊಳ್ಳೋಣ. ಈ ಒಂದು ಪುಡಿ ಇದೆಯಲ್ಲ, ತುಂಬ ನಮ್ಮ ಒಂದು ಕೆಲಸಗಳಿಗೆ ಯೂಸ್ ಆಗುತ್ತೆ. ಇಲ್ಲಿ ಮೊದಲನೇ ಒಂದು ಟಿಪ್ಸನ್ನು ನೋಡ್ಕೊಂಬರೋಣ. ಈ ತೆಂಗಿನ ಚಿಪ್ಪಲ್ಲಿ ನಾವು ಚಾರ್ಕೋಲ್ ಪೌಡರನ್ನು ರೆಡಿ ಮಾಡ್ಕೊಂಡಿದ್ದೀವಿ. ತೆಂಗಿನ ಚಿಪ್ಪಲ್ಲಿ ಯಾವುದು ಕೂಡ ವೇಸ್ಟ್ ಆಗೋದಿಲ್ಲ. ಕಾಯಿಯಿಂದ ಹಿಡಿದು ಆ ಚಿಪ್ಪು ಕೂಡ ವೇಸ್ಟ್ ಆಗೋದಿಲ್ಲ ನೋಡಿ. ಈ ಒಂದು ಚಿಪ್ಪನ್ನು ಚೆನ್ನಾಗಿ ಸುಟ್ಟು ಕರಕಲು ಮಾಡಿ ಈ ರೀತಿ ನೈಸ್ ಪುಡಿ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ನಿಮಗೆ ಎಷ್ಟೆಲ್ಲ ಟಿಪ್ಸ್ಗಳನ್ನು ಮಾಡ್ಬೋದು. ಇಲ್ಲಿ ನಾನು ತಳದಲ್ಲಿರುವ ಪೌಡರನ್ನು ನೈಸಾಗಿರುತ್ತೆ ಸ್ವಲ್ಪ, ಈ ನೈಸಾಗಿರುವ ಈ ಪೌಡರನ್ನು ಒಂದು ಪ್ಲೇಟಿಗೆ ಹಾಕಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಇದನ್ನು ಹೇರ್ ಕಲರಾಗಿ ನಾವು ಯೂಸ್ ಮಾಡ್ಕೊಳ್ಬೋದು. ಕೊಬ್ಬರಿ ಎಣ್ಣೆನ ಒಂದು ಅರ್ಧ ಚಮಚದಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಇದನ್ನು ನಾವು ಹೇರ್ ಕಲರ್ ಆಗಿ ಕೂಡ ಯೂಸ್ ಮಾಡ್ಬೋದು. ಬಿಳಿ ಆಗಿರುವ ಕೂದಲನ್ನು ಕಪ್ಪು ಮಾಡುತ್ತೆ. ಈ ಹೇರ್ ಕಲರ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಈ ರೀತಿ ಕಲಸಿ ತಲೆಗೆ ಹಚ್ಕೊಳ್ಳೋದು. ಬನ್ನಿ ಈ ಒಂದು ಚಾರ್ಕೋಲ್ ಪುಡಿಯ 2ನೇ ಟಿಪ್ಸನ್ನು ನೋಡ್ಕೊಂಬರೋಣ. ಅದೇ ಪುಡಿಯನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ಅದಕ್ಕಿಂತ ಮೊದಲು ಅಲೋವೆರಾ ಜೆಲ್ಲನ್ನು ಹಾಕ್ತಾಯಿದ್ದೀನಿ. ಒಂದು 1/4 ಚಮಚದಷ್ಟು ಅಲೋವೆರಾ ಜೆಲ್ ಹಾಕ್ತಾಯಿದ್ದೀನಿ. ಇಲ್ಲಿ ನಾವು ಮುಖಕ್ಕೆ ಒಂದು ಫೇಸ್ ಪ್ಯಾಕ್ ಆಗಿ ಯೂಸ್ ಮಾಡ್ಬೋದು. ಚಾರ್ಕೋಲ್ ಪುಡಿಯ ಫೇಸ್ ಪ್ಯಾಕು ಒಂದು 1/4 ಚಮಚದಷ್ಟು ಈ ಪುಡಿಯನ್ನು ಹಾಕಿದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಡಿ. ನೋಡಿ, ಈ ರೀತಿ ಒಂದು ಸ್ಪೂನಲ್ಲಿ ಈ ಪೇಸ್ಟನ್ನು ಹಾಕ್ಕೊಂಡು ಮುಖನ ಚೆನ್ನಾಗಿ ಒಂದು ರೌಂಡ್ ತೊಳೆದು ಒರೆಸಿ ಮುಖಕ್ಕೆ ಇದನ್ನು ಅಪ್ಲೈ ಮಾಡ್ಕೊಂಬಿಡಿ. ಮಾರ್ಕೆಟಿಂದ ತರುವಂತಹ ಚಾರ್ಕೋಲ್ ಪುಡಿಗಿಂತ ಈ ಒಂದು ಚಾರ್ಕೋಲ್ ಪುಡಿ ತುಂಬ ಚೆನ್ನಾಗಿ ನೈಸ್ ಆಗುತ್ತೆ, ಹೊಳಪನ್ನು ಕಾಣುತ್ತೆ. ನೋಡಿ, ಇದೇ ಥರ ನೀವು ಮುಖಕ್ಕೆ ಪೂರ್ತಿ ಅಪ್ಲೈ ಮಾಡ್ಕೊಳ್ಳಿ. ಮುಖ ಒಂಥರ ಡಲ್ಲಾಗಿ ಕಾಣಿಸುತ್ತೆ. ಏನಾದರೂ ಕಲೆ ಇದ್ದರೆ ಮುಖ ಒಂಥರ ಅಸಹ್ಯವಾಗಿ ಕಾಣಿಸುತ್ತೆ. ಈ ಒಂದು ಚಾರ್ಕೋಲ್ ಪುಡಿಯಿಂದ ನೀವು ಅವಾಗವಾಗ ಫೇಸ್ ಪ್ಯಾಕ್ ಮಾಡಿ ಒಂದು 10 ನಿಮಿಷ ಬಿಟ್ಟು ಇದನ್ನು ಮುಖನ ತೊಳೆಯೋದ್ರಿಂದ ಮುಖ ಒಂದು ಒಳ್ಳೆ ಹೊಳಪನ್ನು ಕಾಣಿಸುತ್ತೆ. ಈಗ ನೋಡಿ, ನಾನು ಚೆನ್ನಾಗಿ ತೊಳೆದು ಈಗ ತೋರಿಸ್ತಾ ಇದ್ದೀನಿ ಮುಖ ಎಷ್ಟು ಹೊಳಿತಾ ಇದೆ. ಇದೇ ರೀತಿಯಾಗಿ ಮನೆಯಲ್ಲೇ ಮಾಡಿರುವಂತಹ ಚಾರ್ಕೋಲ್ ಪುಡಿಯಲ್ಲಿ ಫೇಸ್ ಪ್ಯಾಕನ್ನು ಮಾಡಿ ನೀವು ಟ್ರೈ ಮಾಡಿ. ಇದೇ ಚಾರ್ಕೋಲ್ ಪುಡಿಯಲ್ಲಿ ಇನ್ನೊಂದು ಟಿಪ್ಸ್ ನೋಡ್ಕೊಂಬರೋಣ. ಒಂದು ಬೇಷನ್ನಲ್ಲಿ ನೀರು ತೊಗೊಂಡಿದ್ದೀನಿ. ಇದಕ್ಕೆ 1 ಚಮಚ ಆಗುವಷ್ಟು ಚಾರ್ಕೋಲ್ ಪುಡಿಯನ್ನು ಹಾಕಿದ್ದೀನಿ. ಇದು ಕ್ಲೀನಿಂಗ್ ಪರ್ಪಸ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಮನೆ ಒರೆಸೋಕ್ಕೆ ತುಂಬ ಚೆನ್ನಾಗಿರುತ್ತೆ. ವೈಟ್ ಆಗಿರುವ ಟೈಲ್ಸ್ ಏನಾದರೂ ಡಲ್ಲಾಗಿ ಕಾಣಿಸ್ತು ಅಂದ್ಕೊಳ್ಳಿ, ಆವಾಗ ಈ ಒಂದು ಚಾರ್ಕೋಲ್ ಪುಡಿಯನ್ನು ಹಾಕಿ ಬಕೆಟ್ ನೀರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ವೈಟ್ ಆಗಿರುವ ಒಂದು ಟೈಲ್ಸನ್ನು ಒರೆಸೋದ್ರಿಂದ ಕರೆಯಾಗಿರುವ ಟೈಲ್ಸ್ ನೀಟಾಗಿ ಆಗುತ್ತೆ. ಕ್ಲೀನಿಂಗ್ ಪರ್ಪಸ್ಗೂ ಕೂಡ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇಲ್ಲಿ ನಾನು ಟೈಲ್ಸನ್ನು ಈ ಥರ ಒರೆಸ್ಬಿಟ್ಟು ತೋರಿಸ್ತಾ ಇದ್ದೀನಿ. ನಾರ್ಮಲಾಗಿ ನಾವು ಲಿಕ್ವಿಡ್ಗಳನ್ನು ಹಾಕಿ ಒರೆಸೋದಕ್ಕಿಂತ ಇದು ತುಂಬ ಕ್ಲೀನಾಗಿರುತ್ತೆ. ಚಾರ್ಕೋಲ್ ಪುಡಿಯಲ್ಲಿ ಈ ನೆಲ ಒರೆಸೋಕ್ಕೂ ಕೂಡ ತುಂಬ ಯೂಸ್ ಆಗುತ್ತೆ. ಟ್ರೈ ಮಾಡಿ ನೋಡಿ.
ನಾವು ಅರ್ಧ ಚಿಪ್ಪಿನ ಒಂದು ಚಾರ್ಕಲ್ ಪುಡಿಯನ್ನು ಮಾಡಿಕೊಂಡು ಮನೇಲಿ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಎಷ್ಟು ಯೂಸ್ ಆಗುತ್ತೆ ಗೊತ್ತಾ. ಇಲ್ಲಿ ನಾವು ಬಾತ್ರೂಮ್ ಕ್ಲೀನ್ ಮಾಡೋಕ್ಕೂ ಕೂಡ ಇದನ್ನು ಬಳಸ್ತಾ ಇದ್ದೀವಿ. ಇಲ್ಲಿ ನೋಡಿ, ಮತ್ತೆ ಸ್ವಲ್ಪ ನೀರಿಗೆ ಈ ಒಂದು ಚಾರ್ಕೋಲ್ ಅರ್ಧ ಚಮಚ ಪುಡಿಯನ್ನು ಹಾಕಿ ಬಾತ್ರೂಮು ಉಪ್ಪಿನ ಕಲೆಯಿಂದ ಜಾಸ್ತಿ ಕಟ್ಕೊಂಡಿದ್ರೆ ಇಂಥ ಒಂದು ಚಾರ್ಕೋಲ್ ಪುಡಿ ಅಂದ್ರೆ ತುಂಬ ಚೆನ್ನಾಗಿ ನೀಟ್ ಮಾಡ್ಬೋದು. ಟೈಲ್ಸ್ ಅಂತ ಇದ್ದರೆ ಈ ಒಂದು ಸೋಪಿನ ಕಲೆಗಳು ಹಿಡ್ಕೊಂಡು ಬಾತ್ರೂಮ್ ಕಲೆ ಆಗಿರುತ್ತೆ ನೋಡಿ. ಈ ಚಾರ್ಕೋಲ್ ಪೌಡರನ್ನು ಈ ರೀತಿ ಹಾಕ್ಕೊಂಡು ಒಂದು ಪರ್ಕೆಯಿಂದ ನೀಟಾಗಿ ತೊಳೆದುಬಿಟ್ರೆ ನೋಡಿ, ಈ ರೀತಿ ಉಜ್ಜಿ ತೊಳೆದ್ರೆ ಸೋಪಿನ ಪುಡಿ ಅಥವಾ ಲಿಕ್ವಿಡ್ಗಳನ್ನು ಹಾಕಿ ತೊಳೆಯೋದಕ್ಕಿಂತ ನೀಟಾಗುತ್ತೆ ಬಾತ್ರೂಮ್. ಎಷ್ಟೆಲ್ಲ ಪ್ರಯೋಜನ ಇದೆ. ಇದಕ್ಕೆ ಸ್ವಲ್ಪ ರಂಗೋಲಿ ಪುಡಿಯನ್ನು ಹಾಕಿ ಕೂಡ ನೀವು ಕ್ಲೀನ್ ಮಾಡಿದರೆ ಇನ್ನೂ ಕ್ಲೀನ್ ಆಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತು ಈ ಚಾರ್ಕೋಲ್ ಪುಡಿಯ ಟಿಪ್ಸ್ಗಳು ತುಂಬ ಇದೆ. ಇಲ್ಲಿ ನೋಡಿ, ಚಾರ್ಕೋಲ್ ಪುಡಿಯಿಂದ ಕ್ಲೀನ್ ಮಾಡಿರುವ ಬಾತ್ರೂಮ್ ತುಂಬ ಚೆನ್ನಾಗಿ ಹೊಳಿತಾ ಇದೆ ನೋಡಿ. ಇದೇ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು ನೀವು. ಬನ್ನಿ ಕೊನೆ ಟಿಪ್ಸನ್ನು ನೋಡ್ಕೊಂಬರೋಣ. ಇದಂತೂ ನಮ್ಮ ಗೃಹಿಣಿಯರಿಗೆ ತುಂಬ ಒಳ್ಳೆ ಟಿಪ್ಸ್ ಅಂತಲೇ ಹೇಳ್ಬೋದು. ಪೀರಿಯಡ್ಸ್ ಟೈಮಿಂದ ಹೊಟ್ಟೆ ನೋವಿನ ಸಮಸ್ಯೆ ಇರೋರಿಗೆ ಅಥವಾ ಈ ಚಳಿಗೆ ಮೊಣಕಾಲು ನೋವಿನ ಸಮಸ್ಯೆ ಇರೋರಿಗೆ ಹೀಗೆ ಮಾಡಿ ನೋವೆಲ್ಲ ವಾಸಿಯಾಗುತ್ತೆ ನೋಡಿ. ಉಗುರು ಬೆಚ್ಚಗಿರುವ ನೀರನ್ನು ಒಂದು ಪ್ಯೂರ್ ಕಾಟನ್ ತೊಗೋಬೇಕು. ಕಾಟನ್ ಟವಲಲ್ಲಿ ಈ ರೀತಿ ಚೆನ್ನಾಗಿ ಹಿಂಡಿ ಚೆನ್ನಾಗಿ ಕಾಯುತ್ತಿರುವ ತವದ ಮೇಲೆ ಇದನ್ನು ಬಿಸಿ ಮಾಡ್ಕೊಂಬಿಡಿ. ಓಪನ್ ಮಾಡಿ ಇಡೀ ಒಂದು ಭಾಗವನ್ನು ನೀಟಾಗಿ ಬಿಸಿ ಮಾಡ್ಕೊಳ್ಳಿ. ಹೊಗೆ ಬರಬೇಕು ಅಲ್ಲಿವರೆಗೂ ಇದನ್ನು ಬಿಸಿ ಮಾಡ್ಕೊಳ್ಳಿ. ನಿಮಗೆ ಎಲ್ಲಿ ನೋವಿರುತ್ತೋ, ನಿಮಗೆ ಪೀರಿಯಡ್ಸ್ ನೋವಿದ್ದಾಗ ತುಂಬ ನೋವಾಗುತ್ತೆ ನೋಡಿ, ಅಂಥ ಸಮಯದಲ್ಲಿ ಹೀಗೆ ನೀವು ಮಾಡ್ಕೊಳ್ಬೋದು ನೋಡಿ. ಚೆನ್ನಾಗಿ ಹೊಗೆ ಬರ್ತಾ ಇರಬೇಕು. ಈ ರೀತಿ ಹೊಗೆ ಬರುವಂಥ ಟವಲನ್ನು ಎಲ್ಲಿ ನೋವು ಇರುತ್ತೋ ಆ ಜಾಗಕ್ಕೆ ಈ ರೀತಿ ಸುತ್ತಬಿಡಿ. ಅಥವಾ ಹೊಟ್ಟೆ ಭಾಗದಲ್ಲಿ ನಿಮಗೆ ನೋವು ಏನಾದರೂ ಕಾಣಿಸ್ತು ಅಂದರೆ ಅಲ್ಲಿ ಈ ಬಟ್ಟೆಯನ್ನು ಹಾಕಿ ಸುತ್ತಬಿಡಿ. ಈ ರೀತಿ ಮಾಡೋದ್ರಿಂದ ನಿಮಗೆ ಬೇಗ ಈ ಒಂದು ರಿಲ್ಯಾಕ್ಸ್ ಅನ್ನೋದು ಆಗುತ್ತೆ. ಹೊಟ್ಟೆ ನೋವು ಬೇಗ ಕಡಿಮೆ ಆಗುತ್ತೆ. ಅಥವಾ ನಿಮಗೆ ಈ ಚಳಿಗಾಲಕ್ಕೆ ಮಂಡಿ ನೋವು ಏನಾದರೂ ಕಾಣಿಸ್ತು ಅಂದ್ಕೊಳ್ಳಿ, ಆವಾಗೂ ಕೂಡ ಈ ರೀತಿ ಇಂಥ ಒದ್ದೆ ಆಗಿರುವ ಟವಲನ್ನು ಚೆನ್ನಾಗಿ ಬಿಸಿ ಮಾಡಿ ಎಲ್ಲಿ ಮೊಣಕಾಲ ಹತ್ರ ನೋವಿದೆಯೋ ಅಲ್ಲಿ ಒಂದು 10 ನಿಮಿಷಗಳ ಕಾಲ ಇದೇ ರೀತಿಯಾಗಿ ಬಿಸಿ ಮಾಡಿ ಹಾಕ್ತಾಯಿದ್ರೆ, ಬಿಸಿಯಾಗಿ ಹಾಕ್ಕೊಳ್ಬೇಕು. ಹಾಕ್ತಾಯಿದ್ರೆ ನಿಮಗೆ ರಿಲ್ಯಾಕ್ಸ್ ಆಗುತ್ತೆ ಮತ್ತು ನೋವು ಕೂಡ ಬೇಗ ಕಡಿಮೆ ಆಗುತ್ತೆ. ಟ್ರೈ ಮಾಡಿ ನೋಡಿ. ಅದೇ ಟವಲ್ಲು ಚೆನ್ನಾಗಿ ಮತ್ತೆ ಒದ್ದೆ ಮಾಡಿ ಹಿಂಡಿಬಿಟ್ಟು ತೊಗೊಂಡಿರುವ ಟವಲ್ಲು ಮತ್ತೆ ಬಿಸಿ ಮಾಡಿದ್ದೀನಿ. ಇದಕ್ಕೆ ವಿಕ್ಸ್ ಅಥವಾ ನೋವಿನ ಎಣ್ಣೆಯನ್ನು ಇದ್ದರೆ ಹಚ್ಕೊಳ್ಳಿ. ಕತ್ತು ನೋವೇನಾದರೂ ಜಾಸ್ತಿ ಇತ್ತು ಅಂದರೆ, ಕತ್ತೇನಾದರೂ ಹಿಡ್ಕೊಂಡಿದ್ರೆ ಮೊದಲು ನೀವು ಅದು ಬಟ್ಟೆ ಮೇಲೆ ಸ್ವಲ್ಪ ವಿಕ್ಸ್ ಅಥವಾ ನೋವಿನ ಎಣ್ಣೆಯನ್ನು ಹಚ್ಕೊಂಡು, ಕತ್ತುಳುಕಿದ್ರೆ ಅಥವಾ ಕತ್ತು ನೋವು ಜಾಸ್ತಿ ಆಗಿದ್ರೆ ಕತ್ತು ಮೇಲೆ ಹಾಕಿಬಿಡಿ. ಬಿಸಿಯಾಗಿರುವ ಬಟ್ಟೆಯನ್ನು ಹಾಕಿ 10 ನಿಮಿಷಗಳ ಬಿಟ್ಟು ತೆಗಿರಿ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತು ಈ ಒಂದು ಚಾರ್ಕೋಲ್ ಪುಡಿ ಆಗಿರ್ಬೋದು, ಈ ಬರೀ ಬಟ್ಟೆಯ ಒಂದು ಟಿಪ್ಸ್ಗಳನ್ನು ಶೇರ್ ಮಾಡಿದ್ದೀನಿ. ಇವತ್ತಿನ ಟಿಪ್ಸ್ಗಳು ಎಲ್ಲರಿಗೂ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಯೂಸ್ಫುಲ್ ಅನಿಸಿದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಹಾಗೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆಯ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದ.